ಹಾಯ್. ಒಂದೊಳ್ಳೆ ಏನು ಟೊಮ್ಯಾಟೊ ಗೊಜ್ಜು. ಇಟ್ ಈಸ್ ಬೆಸ್ಟ್ ಕಾಂಬಿನೇಷನ್ ವಿತ್ ಚಪಾತಿ, ದೋಸೆ, ಅನ್ನ, ಪೂರಿ, ವಾಟ್ ಎಲ್ಸ್, ರೊಟ್ಟಿ, ಯಾವುದಕ್ಕಾದ್ರೂ ಇದು ಸೂಟ್ ಆಗುತ್ತೆ. ಲೈಕ್ ಮುದ್ದೆಗೆ ಒಂದು ಬಿಟ್ಟು ಅಲ್ವಾ. ಸೊ ನಾನೇನು ಮಾಡ್ತೀನಿ, ಒನ್ ಟೈಮಿಗೆ ಇವಾಗ ರಾತ್ರಿ ಸಾಂಬಾರು ಮಾಡಿದ್ರೆ ಅದು ಬೆಳಿಗ್ಗೆ ಹಳೇದಾಗತ್ತಲ್ಲ, ಅದ್ರ ಬದಲಾಗಿ ಇದನ್ನು ರಾತ್ರಿ ಚಪಾತಿ ಜೊತೆಗೋ ಇಲ್ಲ ದೋಸೆ ಇಟ್ಟಿದ್ರೆ ದೋಸೆ ಜೊತೆಗೋ ನಾನು ಕಾಂಬಿನೇಷನ್ ಮಾಡ್ಕೊತೀನಿ. ಲೈಕ್ ಟೊಮ್ಯಾಟೊ ಗೊಜ್ಜು ಪ್ರಿಪೇರ್ ಮಾಡ್ಕೊತೀನಿ. ಸೊ ಇಲ್ಲಿ ಒಂದು ಬಾಣಲಿ ಇಟ್ಟು, ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಕರಿಬೇವು ಹಾಕಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಜಸ್ಟ್ ಫ್ಲೇವರ್ ಮತ್ತು ಟೇಸ್ಟಿಗಷ್ಟೇ, ಓಕೆನಾ. ಯಾಕಂದರೆ ನಾವಿಲ್ಲಿ ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡೋದ್ರಿಂದ ಟೊಮೆಟೊ ಗೊಜ್ಜು ತುಂಬ ಖಾರ ಆಗುತ್ತೆ. ಸೊ ಒಂದೆರಡು ಅಥವಾ ಒಂದನ್ನು ಹಾಕ್ಕೊಳ್ಳಿ, ಡಿಪೆಂಡ್ಸ್ ಅಂತ ಪೇನು. ನಾನು ಇಬ್ಬರಿಗಷ್ಟೇ ಇಲ್ಲಿ ಕುಕ್ ಮಾಡ್ತಿದ್ದೀನಿ. ಸೊ ಒಂದು 4-5 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಚೆನ್ನಾಗಿ ಇಷ್ಟ ಆಗುತ್ತೆ, ಈರುಳ್ಳಿ ಮತ್ತು ಟೊಮ್ಯಾಟೊ ಆಫ್ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಬಟ್ ಆನಿಯನ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಕೋಬೇಕಾಗತ್ತೆ, ಓಕೆನಾ. ಸೊ ನಾನಿಲ್ಲಿ ಇದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಅದೆಲ್ಲ ಏನಾಗಿದೆ, ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಅಡುಗೆಯಲ್ಲಿ ನಮ್ಗೆ ಎಲ್ಲೆಲ್ಲೆಲ್ಲ ಆ್ಯಡ್ ಮಾಡೋಕ್ಕಾಗತ್ತೆ ಅಲ್ಲಿ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಓಕೆ, ಇದೇನು ತುಂಬ ಸ್ಮೆಲ್ ಕೂಡ ಅನಿಸಲ್ಲ ನಿಮಗೆ. ಅದೇ ಇವಾಗ ಸಾಂಬಾರಿಗೆಲ್ಲ ಒಗ್ಗರಣೆ ಆಗಿಬಿಟ್ರೆ ನಮ್ಗೆ ಅದೇ ಸ್ಮೆಲ್ ಅನ್ನಿಸ್ತಿರತ್ತಲ್ವ, ಬೆಳ್ಳುಳ್ಳಿ ಒಗ್ಗರಣೆ. ಅದ್ರ ಬದಲಾಗಿ ನೀವು ಈ ಥರ ಟೊಮ್ಯಾಟೊ ಗೊಜ್ಜಲ್ಲಿ ಹಾಕೊಬೋದು. ಇಲ್ಲ ಸಾಂಬಾರು ಬೇಯಬೇಕಿದ್ರೆ ಬೆಳ್ಳುಳ್ಳಿನ ಹಾಗೆ ಎಸ್ಲು ಬಿಡಿಸ್ಬಿಟ್ಟು ಹಾಗೆ ಹಾಕಿ ತಿನ್ಬೋದು. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಿದ್ದೀನಿ. ಜಸ್ಟ್ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಒಳ್ಳೆ ಹೆಲ್ದಿ ಟೊಮೆಟೊ ಗೊಜ್ಜು ಕೂಡ ರೆಡಿ ಮಾಡ್ಬೋದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿ ಕೂಡ ಹೇಳಿದ್ನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಕೊಂಡ್ರೆ ಒಳ್ಳೆಯದು. ಇಲ್ಲ ಸಿಪ್ಪೆ ಬಾಯಲ್ಲಿ ಸಿಕ್ಕತ್ತೆ, ಆ ಟೈಮಲ್ಲಿ ನೀವು ತೆಕ್ಕೋಬೇಕಾಗತ್ತೆ. ಶುಂಠಿನೂ ಅಷ್ಟೇ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿ ಜಜ್ಕೊಳ್ಳಿ, ತುಂಬ ಬೇಡ. ಶುಂಠಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ, ನೀವು ಜಾಸ್ತಿ ಆಗಿದಷ್ಟು. ಬೆಳ್ಳುಳ್ಳಿ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಶುಂಠಿನ ನೋಡಿ ಹಾಕ್ಕೊಳ್ಳಿ, ಓಕೆನಾ. ಅದಾದಮೇಲೆ ನಾನು 2 ಈರುಳ್ಳಿ ಅಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ತಿಂತೇಳುಗಂದ್ರೂ ಫೈನ್, ಇಲ್ಲ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಮತ್ತು ನಾನಿಲ್ಲಿ ಒಂದು 4-5 ಟೊಮ್ಯಾಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಆ ಬಣ್ಣ ಬರಬೇಕು, ಓಕೆನಾ. ಹಸಿ ಆಗಿಬಿಡುತ್ತಿಲ್ಲ, ನೀರ್ಗಷ್ಟು ಅನಿಸುತ್ತೆ ಟೊಮ್ಯಾಟೊ ಗೊಜ್ಜು ಮಾಡಬೇಕಿದ್ರೆ. ಯಾರೆಲ್ಲ ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡ್ತಿದ್ದೀರ ಅಥವಾ ಬಿಗಿನರ್ಸ್ ಯಾರಿದ್ರೆಲ್ಲ ಬ್ಯಾಚುಲರ್ಸ್ ಕುಕ್ ಮಾಡ್ತಿದ್ರೆ, ನೀವು ಒಂದು ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿದಷ್ಟೇ ನಿಮಗೊಂದು ಟೇಸ್ಟಿಯಾದ ಯಾವುದೇ ಡಿಶ್ ಆದರೂ ಅಷ್ಟೇ ಟೇಸ್ಟಿಯಾಗಿ ಸಿಕ್ಕತ್ತೆ. ಸೊ ಇಲ್ಲಿ ಆದಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ, ಸೀಸ್ಬಿಡಬೇಡಿ. ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು, ಮತ್ತು ಎಣ್ಣೆನೂ ಆದಷ್ಟು ತುಂಬ ಹಾಕಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಗೆ ಇಷ್ಟು ಸಾಕಾಗತ್ತೆ ಅನ್ನಿಸ್ಬೇಕು ಫ್ರೈ ಮಾಡಬೇಕಿದ್ರೆ, ಓಕೆನಾ. ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ತೊಗೊಳುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಪಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ, ಓಕೆನಾ. ಸೊ ನೋಡಿ, ಇಲ್ಲಿ ಈ ಥರ ಆಗಿದೆ ಆನಿಯನ್ನು. ಆ ಟೈಮಲ್ಲಿ ನಾನು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ. ಆನಿಯನ್ ಕುಕ್ ಆಗೋ ಟೈಮಲ್ಲಿ ಟೊಮ್ಯಾಟೊ ಹೆಚ್ಚಿಟ್ಕೊಳ್ಳಿ. ಇಲ್ಲ ಟೊಮ್ಯಾಟೊ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ ಅಂದರೆ ಪಾತ್ರೆಗಳಿದ್ರೆ ವಾಶ್ ಮಾಡ್ಕೊಳ್ಳಿ. ಇಲ್ಲ ಬೇರೆ ಏನೋ ಚಪಾತಿ ಹಿಟ್ಟು ಕಲಿಸ್ಬೇಕು ಅದನ್ನು ಮಾಡ್ಕೊಳ್ಳಿ. ಹೀಗೆ ಏನೋ ಒಂದು ಎಂಗೇಜ್ ಮಾಡ್ಕೊಂಬಂದು ಅದ್ರ ಮುಂದೆನೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಬೇಕಾಗತ್ತೆ ಅಡುಗೆ ಮಾಡಬೇಕಿದ್ರೆ. ನಾನು ಒಂದನ್ನೇ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ. ಆ ಕುಕ್ಕಿಂಗ್ ಟೈಮಲ್ಲೇ ಪಾತ್ರೆ ವಾಶ್ ಮಾಡ್ಕೊಳ್ಳೋದು, ಇಲ್ಲ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದು, ಇಲ್ಲ ಅಕಸ್ಮಾತ್ ನಾನೇನು ತರಕಾರಿಗಳು ಹೆಚ್ಚಿಟ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಏನು ಬೇಕಾಗುತ್ತೆ, ಈರುಳ್ಳಿ ಆದ್ಮೇಲೆ ಟೊಮ್ಯಾಟೊ ಆದ್ಮೇಲೆ ಕೊತ್ತಂಬರಿ ಸೊಪ್ಪು, ಆ ಥರ ನೆಕ್ಸ್ಟ್ ನಾನು ಕ್ಲೀನ್ ಮಾಡ್ತಾ ಹೋಗ್ತೀನಿ. ಸೊ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು, ಓಕೆನಾ. ಆವಾಗಷ್ಟು ನಿಮಗೆ ಟೊಮ್ಯಾಟೊ ಚೆನ್ನಾಗಿ ನೀರೆಲ್ಲ ಬಿಟ್ಟು ಚೆನ್ನಾಗಿ ಬೆಂದು ಸಾಫ್ಟಾಗಿ ಬೇಯುತ್ತೆ. ಇಲ್ಲಾಂದರೆ ನಿಮ್ಗೆ ಮತ್ತೆ ಟೊಮ್ಯಾಟೊ ಹಿಂಗೆ ಜ್ಯೂಸಿ ಥರ ಆಗೋಲ್ಲ, ಅದಕ್ಕೆ ಚೆನ್ನಾಗಿ ಬೇಯಲ್ಲ. ಆದಷ್ಟು ಎಲ್ಲವನ್ನು ಚೆನ್ನಾಗಿ ಬೇಯಿಸಿನೇ ತಿನ್ನೋಕ್ಕೆ ಟ್ರೈ ಮಾಡಿ. ಅರಿಶಿನ ಪುಡಿನೂ ಅಷ್ಟೇ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದನ್ನ ಅಥವಾ ಇರೋದ್ರಿಂದ ಇದು ಬಾಡಿಗೆ ತುಂಬ ಒಳ್ಳೆಯದು. ಸೊ ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನೂ ಕೂಡ ನಿಮ್ಗೆ ಎಲ್ಲಿ ಸಾಧ್ಯ ಆಗುತ್ತಲ್ಲಿ ಆದಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಆದಮೇಲೆ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಲಿ, ಓಕೆನಾ. ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದಾದಮೇಲೆ ಉಪ್ಪು ಆಲ್ರೆಡಿ ಹಾಕಿದ್ದೀರಾ,
ಚೆನ್ನಾಗಿ ಬೆಂದಾಗಿದೆ. ಆಲ್ಮೋಸ್ಟ್ ಇನ್ನೇನು ಎಂಡಿಗೆ ಬಂದಿದೆ, ಒಂದು 80% ಅಷ್ಟು ಆಗಿದೆ, ಇಲ್ಲ 90% ಅಷ್ಟು ಆಗಿದೆ ಅಂತ ಅಂದಮೇಲೆ ನೀರೆಲ್ಲ ಬಿಟ್ಟು ನೀರೆಲ್ಲ ಸೀಕೋಬೇಕು. ಆವಾಗ ಟೊಮ್ಯಾಟೊ ಬೆಂದಿದೆ ಅಂತ. ಓಕೆ, ನೀರು ಅದೇ ಬಿಟ್ಕೊಳ್ತೀವಿ, ಉಪ್ಪು ಹಾಕಿರ್ತೀವಲ್ವ, ನೀರು ಚೆನ್ನಾಗೇ ಬಿಟ್ಕೊಳ್ಳುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಿದ್ದಕ್ಕೆ ನೀವಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನು ಇಲ್ಲ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇಬ್ಬರಿಗೆ ಅಲ್ವಾ, ಸೊ ಸ್ವಲ್ಪ ಕಮ್ಮಿನೇ ಮಾಡ್ಕೊತಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನು 2 ಚಿಲ್ಲಿ ಆ್ಯಡ್ ಮಾಡಿದ್ದೀನಿ, ಮತ್ತು ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಸಾಕಾಗುತ್ತೆ ನನಗೆ. ಓಕೆನಾ. ಆದಷ್ಟು ಸ್ಪೈಸ್ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ. ಇವಾಗ ಸಮ್ಮರ್ ಅಲ್ವಾ, ತುಂಬ ಸ್ಪೈಸಿ ಕೂಡ ಒಳ್ಳೆಯದಲ್ಲ. ಸೊ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಸ್ಟ್ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಕುಕ್ ಆಗಬೇಕು. ಮತ್ತು ಯಾವುದಾದ್ರೂ ಪೌಡ್ರ್ ಆ್ಯಡ್ ಮಾಡಿದ್ರೆ ತುಂಬ ಉರಿನ ಜಾಸ್ತಿ ಮಾಡಿಬಿಡ್ಬೇಡಿ, ಯಾಕಂದರೆ ನೀರೆಲ್ಲ ಸೀದೋಗಿರತ್ತಲ್ವಾ. ಈ ಟೈಮಲ್ಲಿ ನೀವು ಆದಷ್ಟು ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂಚೂರು ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಉಪ್ಪು ಸರಿಗಿದೆಯಾ ನೋಡ್ಕೊಳ್ಳಿ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟಿಗೆ ಏನು ಬೇಕು ನಮಗೆ, ಕೊತ್ತಂಬರಿ ಸೊಪ್ಪು ಬೇಕು. ಕೊತ್ತಂಬರಿ ಸೊಪ್ಪು ಒಂದು ಹೆಚ್ಚು ಹಾಕಿ, ಓಕೆನಾ, ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಮುಚ್ಚಿಡಿ. ಇಲ್ಲ ನಿಮ್ಗೆ ಇನ್ನೊಂಚೂರು ಬೇಯಲಿ, ಆ ಖಾರ ಎಲ್ಲ ಹಾಕಿರ್ತೀರಲ್ವ ಚಿಲ್ಲಿ ಪೌಡರು, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅಂತ ಅನಿಸಿದ್ರೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಕ್ಕೊಳ್ಳಿ. ಓಕೆನಾ. ಸೊ ಸ್ವಲ್ಪ ಜ್ಯೂಸಿ ಆಗಿರಲಿ. ನಿಮ್ಗೆ ಚಪಾತಿ ಜೊತೆಗಲ್ವಾ, ಅನ್ನ ಜೊತೆಗೂ ಹಾಗೆ ಮಾಡ್ಕೊಬೇಕು ನೀವು. ನಾನು ಕಾಯಿ ತುರಿ ಎಲ್ಲ ಏನು ತುಂಬ ಯೂಸ್ ಮಾಡೋಕ್ಕೆ ಹೋಗಲ್ಲ. ಕಾಯಿ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ. ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ದೀವಿ, ಚಟ್ನಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಸಾಂಬಾರಿಗೆ ಈ ಥರ ಗೊಜ್ಜುಗಳಿಗೆ ನಾನು ಅಷ್ಟೊಂದೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ತುಂಬ ಬೇಕಿರುತ್ತೆ ಅಲ್ಲಿಗೆ ಮಾತ್ರ ನಾನು ತೆಂಗಿನಕಾಯಿನ ಯೂಸ್ ಮಾಡ್ತೀನಿ. ಓಕೆನಾ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಕ್ಲಾರಿಫಿಕೇಷನ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ. ಸೊ ನಾನು ಇದನ್ನು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.